ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಇತ್ತೀಚೆಗೆ ಗ್ರೀನ್ ಸ್ಟೀಲ್ ಅನ್ನೋದು ನ್ಯೂಸ್ ಅಲ್ಲಿದೆ. ದಿ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಗ್ರೀನ್ ಸ್ಟೀಲ್ ರಿಲೇಟೆಡ್ ಒಂದು ಆರ್ಟಿಕಲ್ ನ ಕೂಡ ರಿಲೀಸ್ ಮಾಡಿದ್ದಾರೆ ಎಡಿಟೋರಿಯಲ್ ಅಲ್ಲಿ. ಅಂಡ್ ಆಲ್ಸೋ ಗ್ರೀನ್ ಸ್ಟೀಲ್ ಮೇಲೆ ಇಂಡಿಯಾದಲ್ಲಿ ಯಾವ ತರ ಪ್ರೋಸ್ ಇದೆ, ಯಾವ ತರ ಕಾನ್ಸ್ ಇದೆ, ಅಂಡ್ ಗ್ರೀನ್ ಸ್ಟೀಲ್ ರಿಲೇಟೆಡ್ ಯಾವ ರೀತಿ ಸ್ಟೆಪ್ ಅನ್ನ ತಗೋಬೇಕು, ಅದ್ ಹೇಗೆ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಗ್ರೀನ್ ಸ್ಟೀಲ್ ಬಗ್ಗೆ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಅಂಡ್ ಆಲ್ಸೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ತಾ ಹೋಗೋಣ. UPSC ಮೇನ್ಸ್ ಅಲ್ಲಿ ಯಾವ ಯಾವ ಪೇಪರ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೋಡಬಹುದು ಅಂತ ಹೇಳಿದ್ರೆ, GS ಪೇಪರ್ 3 ಅಂಡರ್ ಅಲ್ಲಿ ನೋಡ್ಬೋದಾಗತ್ತೆ. GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಇದೆ. ಎನ್ವಿರಾನ್ಮೆಂಟ್ ಅಲ್ಲಿ ಕನ್ಸರ್ವೇಷನ್, ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂತಹ ಸಬ್ ಟಾಪಿಕ್ ಅಂಡರ್ ಅಲ್ಲಿ ನೋಡಬಹುದಾಗತ್ತೆ. ಅಂಡ್ GS ಪೇಪರ್ 3 ಅಂದ್ರೆ ಎಕಾನಮಿಯ ಅಡಿಯಲ್ಲಿ, ಎಕಾನಮಿಯಲ್ಲಿ ಯಾವ್ದ್ಯಾವ್ದ್ರಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್, ಬಿಕಾಸ್ ಗ್ರೀನ್ ಸ್ಟೀಲ್ಸ್ ಅಥವಾ ಸ್ಟೀಲ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ? ಇನ್ಫ್ರಾಸ್ಟ್ರಕ್ಚರ್ ಗೆ ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಇಂಡಸ್ಟ್ರೀಸ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ನಾವು ಗ್ರೀನ್ ಸ್ಟೀಲ್ ಅನ್ನ ನೋಡಬಹುದಾಗತ್ತೆ. And the most important one, energy security. Energy security. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಈ ಒಂದು ಗ್ರೀನ್ ಸ್ಟೀಲ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ವಿ ಹ್ಯಾವ್ ಅ essay writing which is carries 250 marks. essay writing ಅಲ್ಲಿ ಕೂಡ if in case sustainable development versus economic growth. Sustainable development versus economic growth. ನಿಮ್ಗೇನಾದ್ರೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಗ್ರೋತ್ ಬಗ್ಗೆ ಏನಾದ್ರೂ ಕೇಳಿದ್ರೆ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರೋರು KS ಹಾಗೂ PSI ಎಕ್ಸಾಮ್ಸ್ ಗಳಲ್ಲಿ ಈ ರೀತಿಯಾದಂತಹ ಕಾನ್ಸೆಪ್ಟ್ ಗಳನ್ನ ನೋಡಬಹುದಾಗತ್ತೆ. ಸೊ ಗ್ರೀನ್ ಸ್ಟೀಲ್ ನ ಯೂಸ್ ಮಾಡಬಹುದು ಇಷ್ಟೆಲ್ಲ ಕಾನ್ಸೆಪ್ಟ್ ಅಲ್ಲಿ. ಇನ್ನು ಲಾಸ್ಟ್ 5 years ಪೇಪರ್ಸ್ ಅನ್ನ ತಕೊಂಡ್ರೆ UPSC ಮೇನ್ ಇಂಟೆನ್ಷನ್ ಅಥವಾ ಮುಖ್ಯ ಥೀಮ್ ಏನು, ರಿಕರಿಂಗ್ ಆಗಿ ಅಂದ್ರೆ ರಿಪೀಟೆಡ್ ಆಗಿ ಬರ್ತಿರುವಂತಹ ಥೀಮ್ ಏನು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಹೌ ಕ್ಯಾನ್ ಇಂಡಿಯಾ ಅಚೀವ್ $5 trillion ಎಕಾನಮಿ? ಕರೆಕ್ಟ್ ಅಲ್ವಾ? ವಿ ಹ್ಯಾವ್ ಅ ಇಂಟೆನ್ಷನ್ $5 trillion ಎಕಾನಮಿಯನ್ನ ರೀಚ್ ಆಗ್ಬೇಕು ಅಂತ ಹೇಳಿದ್ವಿ, ಕರೆಕ್ಟ್ ಅಲ್ವಾ? ವಿತೌಟ್ ಡೆಸ್ಟ್ರಾಯಿಂಗ್ ಅವರ್ ಪ್ಲಾನೆಟ್. ಸೊ ಅಂದ್ರೆ ಸಸ್ಟೈನೇಬಲಿ ಯಾವ ರೀತಿ ನಾವು ಅಚೀವ್ ನ ಮಾಡ್ತೀವಿ ಅನ್ನೋದು ಇದರ ಇಂಟೆನ್ಷನ್. ಸೊ ಈ ಒಂದು ಥೀಮು ಲಾಸ್ಟ್ ಒಂದು 5 years ಇಂದ ಕೂಡ ರಿಕರಿಂಗ್ ಆಗಿ ಅಂದ್ರೆ ರಿಪೀಟೆಡ್ ಆಗಿ ಕೇಳ್ತಾ ಇರುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲೂ ಕೂಡ ನಾವು ಗ್ರೀನ್ ಸ್ಟೀಲ್ ಅನ್ನ ರಿಲೇಟ್ ಮಾಡಬಹುದು. ಆನ್ಸರ್ ಹೆವಿ ಮೆಟಲ್ಸ್ ಮೇಲೆ ಬರುವಂತಹ ಚಾನ್ಸಸ್ ಇರುತ್ತಲ್ಲ ಕ್ವಶನ್ಸ್, ಆಗ ಹೆವಿ ಮೆಟಲ್ಸ್ ಆಗಿರುವಂತಹ ಸ್ಟೀಲ್ ಅನ್ನ ನಾವು ಆನ್ಸರ್ ಆಗಿ ಯೂಸ್ ಮಾಡಬಹುದಾಗತ್ತೆ. ಇವಾಗ ಯಾಕೆ ಗ್ರೀನ್ ಸ್ಟೀಲ್ ಅನ್ನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಅ ಇಂಟೆನ್ಷನ್ ಆರ್ ವಿ ಹ್ಯಾವ್ ಅ ವಿಷನ್. ಸೊ ವಾಟ್ ವಿಷನ್ ವಿ ಹ್ಯಾವ್? ವಿ ಹ್ಯಾವ್ ಅ ವಿಷನ್ ದಾಟ್ ನೆಕ್ಸ್ಟ್ 2047 ಒಳಗಾಗಿ ನಮ್ಮ ಇಂಡಿಯಾದ ಪ್ರೊಡಕ್ಷನ್ ನಲ್ಲಿ ಸ್ಟೀಲ್ ಅನ್ನ ಟ್ರಿಪಲ್ ಮಾಡ್ತೀವಿ ಅಂತ. ಡಬಲ್ ಅಲ್ಲ, ಟ್ರಿಪಲ್. ಸೊ ಪ್ರೊಡಕ್ಷನ್ ನ ಟ್ರಿಪಲ್ ಮಾಡುವಂತಹ ಕಾನ್ಸೆಪ್ಟ್ ಅನ್ನ 2047 ಒಳಗಡೆಯಾಗಿ ಮಾಡ್ತೀವಿ ಅನ್ನುವಂತಹ ವಿಷನ್ ನ ಭಾರತ ಇಟ್ಕೊಂಡಿದೆ. ಸೊ ಟ್ರಿಪಲ್ ಮಾಡೋದ್ರಿಂದ ಭಾರತದ ಮೇಜರ್ ಸೆಕ್ಟರ್ ಗಳಾಗಿರುವಂತಹ ಬ್ರಿಡ್ಜಸ್ ಆಗಿರಬಹುದು, ರೈಲ್ವೇಸ್ ಆಗಿರಬಹುದು, ಅಥವಾ ಮೆಟ್ರೋಸ್ ಆಗಿರಬಹುದು, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಹೋಮ್ ಕನ್ಸ್ಟ್ರಕ್ಷನ್ಸ್, ಇದ್ರಲ್ಲೆಲ್ಲ ಸ್ಟೀಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಕೂಡ ಸ್ಟೀಲ್ ಮೇಲೆ ಡಿಪೆಂಡ್ ಆಗೋದನ್ನ, ಬೇರೆ ಕಂಟ್ರೀಸ್ ಗಳಿಂದ ನಾವೇನ್ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗೋದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಬಟ್ ಇದೆಲ್ಲದಕ್ಕೂ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೀಲ್ ಬೇಕು, ಪ್ರೊಡಕ್ಷನ್ ಆಗ್ಬೇಕು. ಸೊ ಪ್ರೊಡಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಎನ್ವಿರಾನ್ಮೆಂಟಲ್ ಥ್ರೆಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆದ್ರೆ ಗ್ರೀನ್ ಹೌಸ್ ಗ್ಯಾಸ್ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ವಿಲ್ ಮೇಕ್ ದ ಅರ್ತ್ ಹೀಟ್.
ಕರೆಕ್ಟ್ ಅಲ್ಲ? ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಸೊ ಇದನ್ನ ಹೇಗೆ ಓವರ್ಕಮ್ ಮಾಡಬಹುದು, ಯಾವ ರೀತಿ ಚಾಲೆಂಜಸ್ ಇದೆ, ಭಾರತದಲ್ಲಿ ಆಲ್ರೆಡಿ ಗ್ರೀನ್ ಸ್ಟೀಲ್ಗೋಸ್ಕರ ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಬಂದಿದೀವಿ, ಇದೆಲ್ಲದನ್ನು ಕೂಡ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನಾವು ನೋಡ್ಕೊಂಡ್ರೆ ಭಾರತ ಆಲ್ಮೋಸ್ಟ್ 12% ಆಫ್ ದ ಕಾರ್ಬನ್ ಎಮಿಷನ್ ನ ಜಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂದ್ರೆ ಸ್ಟೀಲ್ ಸೆಕ್ಟರ್ ಅಲೋನ್ ಇಂದ 12% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಮಾಡ್ತಾ ಇದೆ. ಇಫ್ ಇನ್ ಕೇಸ್ ಏನಾದ್ರೂ ಇದನ್ನ ಭಾರತ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಇಂಪಾಸಿಬಲ್ ಟು ಅಚೀವ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ ದ ಇಯರ್ 2070 ಗೋಲ್. ಕರೆಕ್ಟ್ ಅಲ್ವಾ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂಡರ್ ಅಲ್ಲಿ ವಿ ಹ್ಯಾವ್ ಅ ಪ್ಲೆಡ್ಜ್. ಏನ್ ಪ್ಲೆಡ್ಜ್ ಇದೆ? 2070 ಒಳಗಾಗಿ ಕಾರ್ಬನ್ ನ್ಯೂಟ್ರಾಲಿಟಿಯನ್ನ ಅಚೀವ್ ಮಾಡ್ತೀವಿ ಅಂತ. ಕಾರ್ಬನ್ ನ್ಯೂಟ್ರಾಲಿಟಿ. ಸೊ ವಾಟ್ ಇಸ್ ಕಾರ್ಬನ್ ನ್ಯೂಟ್ರಾಲಿಟಿ? ನ್ಯೂಟ್ರಾಲಿಟಿ ಇಸ್ ನಥಿಂಗ್ ಬಟ್ ಹೌ ಮಚ್ ಕಾರ್ಬನ್ ನಾವು ಎಮಿಟ್ ಮಾಡ್ತೀವಿ ಅಷ್ಟೇ ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಅಂದ್ರೆ ಅಷ್ಟೇ ಕಾರ್ಬನ್ ಅಬ್ಸಾರ್ಪ್ಷನ್ ಮಾಡ್ತೀವಲ್ವಾ, ಅದನ್ನ ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಭಾರತ ಝೀರೋ ಕಾರ್ಬನ್ ನ್ಯೂಟ್ರಾಲಿಟಿ ಅಂದ್ರೆ ಝೀರೋ ಕಾರ್ಬನ್ ಎಮಿಷನ್ ನ 2070 ಗೋಲ್ ಅನ್ನ ಇಟ್ಕೊಂಡಿದೆ. ನೆಟ್ ಝೀರೋ ಎಮಿಷನ್ ಅಂತಾನೆ ಕರಿತೀವಿ ಇದನ್ನ. ಕರೆಕ್ಟ್ ಅಲ್ಲ? ಅದನ್ನ ಅಚೀವ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅಥವಾ ಇಂಪಾಸಿಬಲ್ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಲಾಸ್ಟ್ ವಿಡಿಯೋಸ್ ಅನ್ನ ನೀವು ನೋಡಿದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಇಂಡಿಯಾ ಅಂಡ್ ಯುರೋಪಿಯನ್ ಯೂನಿಯನ್ ನಡುವೆ ಆಗಿದ್ದಂತಹ ಮದರ್ ಆಫ್ ಆಲ್ ದ ಟ್ರೇಡ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ, ನ್ಯೂಸ್ ಅಲ್ಲಿ ಇತ್ತು ಕೂಡ. ಸೊ ಇದರಲ್ಲಿ ಈ ಟ್ರೇಡ್ ಪಾಲಿಸಿಯನ್ನ ತಂದಾಗ ಅವರೊಂದು ಪ್ರಾಬ್ಲಮ್ ಅನ್ನ ಮೆನ್ಷನ್ ಮಾಡಿದ್ರು. ಏನದು? ಕಾರ್ಬನ್ ಟ್ಯಾಕ್ಸ್. ಸೊ ಯಾವ ಕಾರ್ಬನ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, CBAM ಅನ್ನುವಂತಹ ಟ್ಯಾಕ್ಸ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಗೆ ಯಾವ್ದಾದ್ರು ಸ್ಟೀಲ್, ಸಿಮೆಂಟ್ಸ್ ಈ ರೀತಿಯಾದಂತಹ ಕಾರ್ಬನ್ ಎಮಿಟೆಡ್ ಸಬ್ಸ್ಟೆನ್ಸಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡಾಗ ದೇ ನೀಡ್ ಟು ಪೇ ದಿಸ್ ಕಾರ್ಬನ್ ಟ್ಯಾಕ್ಸ್. ಅಗೇನ್ ದಿಸ್ ವಿಲ್ ಬಿ ಬರ್ಡನ್ ಆನ್ ಇಂಡಿಯಾ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಆಗ್ತಿರುವಂತಹ ಅಂದ್ರೆ ಎಮಿಟ್ ಆಗ್ತಿರುವಂತಹ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಅಡ್ರೆಸ್ ಮಾಡ್ಬೇಕು ಅಂದ್ಬಿಟ್ಟು ಈ ರೀತಿಯಾದಂತಹ ಕಾನ್ಸೆಪ್ಟ್ ತಂದಿದ್ದಾರೆ. ಬಟ್ ಇಫ್ ಇನ್ ಕೇಸ್ ನಾವು ಭಾರತದಲ್ಲಿ ಈ ಒಂದು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಏನ್ 12% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಿದೆ ಅದನ್ನ ನಾವು ಅಡ್ರೆಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಟ್ರೇಡ್ ಡೀಲಿಗೂ ಕೂಡ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ಯಾವ್ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಕೋರ್ ಚಾಲೆಂಜ್. ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಯಾವ್ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದೆ, ಗ್ರೀನ್ ಸ್ಟೀಲ್ ಮಾಡ್ಲಿಕ್ಕೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಭಾರತದಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ನ ಹೇಗ್ ಮಾಡ್ತಾರೆ? ವಿ ಯೂಸ್ ಬ್ಲಾಸ್ಟ್ ಫರ್ನೆಸ್. ಕರೆಕ್ಟ್ ಅಲ್ವಾ? ಸೊ ಬ್ಲಾಸ್ಟ್ ಫರ್ನೆಸ್ ನ ಯೂಸ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಸೊ ಯೂಶಲಿ ಕೋಲ್ ಅನ್ನ ಬರ್ನ್ ಮಾಡ್ತಾರೆ, ಕೋಕಿಂಗ್ ಕೋಲ್ ನ. ಸೊ ಕೋಲ್ ಅನ್ನ ಬರ್ನ್ ಮಾಡಿದಾಗ ಅದರಿಂದ ಎಮಿಟ್ ಆಗ್ತಾ ಇರುವಂತಹ ಸಬ್ಸ್ಟೆನ್ಸಸ್ ಗಳು ಏನಾಗ್ತಾ ಇದೆ? ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಇದರಿಂದ ಎನ್ವಿರಾನ್ಮೆಂಟ್ ಡರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಕರೆಂಟ್ಲಿ ಭಾರತದಲ್ಲಿ ನಾವ್ ಎಷ್ಟು ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 125 ಮಿಲಿಯನ್ ಟನ್ಸ್ ಆಫ್ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಕರೆಂಟ್ಲಿ. ಬಟ್ ನೆಕ್ಸ್ಟ್ ಏಮ್ ಏನ್ ಇಟ್ಕೊಂಡಿದೀವಿ? 2047 ಅಲ್ಲಿ ಟ್ರಿಪಲ್ ಮಾಡ್ತೀವಿ ಅನ್ನೋಂತಹ ಏಮ್ ಇಟ್ಕೊಂಡಿದೀವಿ. ಕರೆಕ್ಟಾ? ವಿಚ್ ಇಸ್ ನಥಿಂಗ್ ಬಟ್ ಅಪ್ರಾಕ್ಸಿಮೇಟ್ಲಿ 400 ಮಿಲಿಯನ್ ಟನ್ಸ್ ಆಫ್ 400 ಮಿಲಿಯನ್ ಟನ್ ಆಫ್ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಮೀನಿಂಗ್. ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಬೇಕು ಅನ್ನೋಂತಹ ಏಮ್ ಇಟ್ಕೊಂಡಿದೀವಿ. ಸೊ ಈಗ ಜಸ್ಟ್ 125 ಮಿಲಿಯನ್ ಟನ್ಸ್ ಅಲ್ಲಿ 12% ಆಫ್ ದ ಕಾರ್ಬನ್ ಎಮಿಷನ್ ಆಗ್ತದೆ. ವಾಟ್ ಅಬೌಟ್ 400 ಮಿಲಿಯನ್ ಟನ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್, ವಿಚ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ನು ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅರ್ಥ. ಸೊ 3 ರೀಸನ್ಸ್ ಗೆ ನಾವು ಗ್ರೀನ್ ಸ್ಟೀಲ್ ಗೆ ಮೂವ್ ಆಗ್ಬೇಕು. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಸ್ಟೆಪ್ ಗಳನ್ನ ತಗೊಳ್ಳೇಬೇಕಾಗತ್ತೆ. ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರು ಕೂಡ ಅಷ್ಟೇ, ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರು ಕೂಡ ಅಷ್ಟೇ. ಸೊ ವಾಟ್ ಆರ್ ಆಲ್ ದ 3 ರೀಸನ್ಸ್? ಸೊ ಫಸ್ಟ್ ನೋಡೋಣ. ಸೊ ಫಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಹೇಳ್ದಾಗೆ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ನಡುವೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ನಡೀತಿದೆ. ಸೊ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂದ್ರೆ ಕಾರ್ಬನ್ ಟ್ಯಾಕ್ಸ್ ಅಂತ ಹೇಳಿದೆ. ಇಫ್ ಇನ್ ಕೇಸ್ ಇದನ್ನ ಅಡ್ರೆಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಫೈನ್ ಅಥವಾ ಪೆನಾಲ್ಟಿ ಭಾರತದ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ
ಇಂಪ್ಯಾಕ್ಟ್ ಮಾಡುತ್ತೆ. ಭಾರತದ ಸ್ಟೀಲು ಇದೇ ತರ ಏನಾದ್ರು ಇದ್ರೆ ಯುರೋಪಿಯನ್ ಯೂನಿಯನ್ ಇಂಪೋರ್ಟರ್ಸ್ ಹ್ಯಾವ್ ಟು ಪೇ ಕಾರ್ಬನ್ ಟ್ಯಾಕ್ಸ್. ಕರೆಕ್ಟ್ ಅಲ್ವಾ? ಸೊ ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವೈ ವಿ ನೀಡ್ ಟು ಇಂಪೋರ್ಟ್. ನಮ್ ಕಡೆಯಿಂದ ಯಾರು ಪರ್ಚೇಸ್ ಮಾಡೋದಿಲ್ಲ, ಅದರಿಂದ ಕಾರ್ಬನ್ ಫುಟ್ ಪ್ರಿಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ. ಕರೆಕ್ಟಾ? ಸೊ ಇಲ್ಲೇನಾಗತ್ತೆ, ಸ್ವೀಡನ್ ಸ್ವೀಡನ್ ಮತ್ತೆ ಜರ್ಮನಿ ಏನ್ ಮಾಡಿದೆ, ಆಲ್ರೆಡಿ ಗ್ರೀನ್ ಸ್ಟೀಲ್ ಮೇಲೆ ಡಿಪೆಂಡ್ ಆಗಿವೆ. ಗ್ರೀನ್ ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ. ಸೊ ಇಫ್ ಇನ್ ಕೇಸ್ ನಾವ್ ಇದನ್ನ ಅಡ್ರೆಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಭಾರತ ಸ್ವೀಡನ್ ಹಾಗೂ ಜರ್ಮನ್ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದೆರಡರ ಜೊತೆಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ಸ್ಟೀಲು ಮೋರ್ ಎಕ್ಸ್ಪೆನ್ಸಿವ್ ಅನ್ನುವಂಥ ಥೀಮ್ಗೆ ಬರುತ್ತೆ. ಸೊ ಎಕ್ಸ್ಪೆನ್ಸಿವ್ ಆದ್ರೆ ಪರ್ಚೇಸ್ ಆಗಲ್ಲ, ಪರ್ಚೇಸ್ ಮಾಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ರೆಡ್ಯೂಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಚೀನಾ ಫ್ಯಾಕ್ಟರ್. ಸೊ ವಾಟ್ ಇಸ್ ಚೀನಾ ಫ್ಯಾಕ್ಟರ್? ಚೀನಾ ಮೂವ್ ಏನು ಅಂತ ಹೇಳಿದ್ರೆ ಚೀನಾ ಆಲ್ರೆಡಿ ಸ್ಕ್ರಾಪ್ ಬೇಸ್ಡ್ ಸ್ಟೀಲ್ ಅಥವಾ ರೀಸೈಕಲ್ ಸ್ಟೀಲ್ ಗಳಿಗೆ ಶಿಫ್ಟ್ ಆಗಿದೆ. ಸೊ ರೀಸೈಕಲ್ ಸ್ಟೀಲ್ ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ಆಲ್ರೆಡಿ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗಿದ್ರೆ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬದಲು ಸ್ಕ್ರಾಪಿಂಗ್ ಸ್ಟೀಲ್ಸ್ ಅಥವಾ ರೀಸೈಕಲ್ ಸ್ಟೀಲ್ಸ್ ಗಳನ್ನ ಯೂಸ್ ಮಾಡೋದು. ಎರಡನೇದಾಗಿ ಆಲ್ರೆಡಿ ಚೀನಾ ಗ್ರೀನ್ ಹೈಡ್ರೋಜನ್ ಮೇಲೆ ಡಿಪೆಂಡ್ ಆಗಿದೆ. ಭಾರತದಲ್ಲಿ ಕೂಡ ಗ್ರೀನ್ ಹೈಡ್ರೋಜನ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ, ಬಟ್ ನಾಟ್ ಆಸ್ ಮಚ್ ಆಸ್ ಚೀನಾ ಡಿಡ್. ಸೊ ಗ್ರೀನ್ ಹೈಡ್ರೋಜನ್ ಮೇಲೆ ಇನ್ವೆಸ್ಟ್ ಮಾಡ್ತಿದೆ. ಇದೆರಡರಿಂದ ಭಾರತಕ್ಕೆ ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ ಚೀನಾ ಜೊತೆ. ನೆಕ್ಸ್ಟ್ ಥರ್ಡ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಬಿಸ್ನೆಸ್ ಫ್ಯಾಕ್ಟರ್. ಸೊ ಏನು ಬಿಸ್ನೆಸ್ ಫ್ಯಾಕ್ಟರ್? ಬಿಸ್ನೆಸ್ ಫ್ಯಾಕ್ಟರ್ ನ ನೋಡ್ಕೊಂಡ್ರೆ ಗ್ಲೋಬಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ತರ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ದೀಸ್ ಆರ್ ಆಲ್ ದ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್. ಕರೆಕ್ಟ್ ಅಲ್ವಾ? ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ಸ್ ಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡಿ ಅಂತ ಹೇಳ್ಬೇಕು. ಸೊ ಕಂಪ್ಲೀಟ್ ಆಗಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೇ ಇರ್ಬೇಕಲ್ವಾ ಅದು, ಇನ್ಕ್ಲೂಡಿಂಗ್ ದ ಬಾಡಿ ಪಾರ್ಟ್ ಆಫ್ ದ ವೆಹಿಕಲ್ಸ್. ಕರೆಕ್ಟ್ ಅಲ್ವಾ? ಅದಕ್ಕೆ ದ ಮೇಜರ್ ಮ್ಯಾನುಫ್ಯಾಕ್ಚರರ್ಸ್ ಯಾರ್ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಟೆಸ್ಲಾ ತಗೊಳ್ಬಹುದು, ಟಾಟಾ ಮೋಟಾರ್ಸ್ ಗಳನ್ನ ತಗೋಬಹುದು. ಈ ರೀತಿಯಾದಂತಹ ಮ್ಯಾನುಫ್ಯಾಕ್ಚರರ್ಸ್ ನಾವು ವಾಂಟ್ ಅ ಗ್ರೀನ್ ಸ್ಟೀಲ್. ಯಾಕೆ? ಕಂಪ್ಲೀಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ, ಇವಿ ವೆಹಿಕಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಇದರಿಂದ ಕ್ಲೀನ್ ಎನರ್ಜಿಯನ್ನ ಅಥವಾ ಎಕೋ ಫ್ರೆಂಡ್ಲಿ ಎನರ್ಜಿಯನ್ನ ಪ್ರಮೋಟ್ ಮಾಡ್ತಾರೆ, ಹೌದಲ್ಲ? ಅದಕ್ಕೋಸ್ಕರ ಬಿಸ್ನೆಸ್ ಫ್ಯಾಕ್ಟರ್ಗೂ ಕೂಡ ನಮ್ಗೆ ಗ್ರೀನ್ ಸ್ಟೀಲ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇದು ಮೂರು ಪರ್ಸ್ಪೆಕ್ಟಿವ್ ಆಗಿ ಭಾರತ ಇವಾಗ ಗ್ರೀನ್ ಸ್ಟೀಲ್ ಕಡೆಗೆ ಮೂವ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದಾಗಿ ಯುರೋಪಿಯನ್ ಯೂನಿಯನ್ ಜೊತೆಗೆ ಬೇಕಾಗಿರುವಂತಹ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಟ್ಯಾಕ್ಸ್ ರಿಲೇಟೆಡ್. ಎರಡನೇದಾಗಿ ಚೀನಾ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ. ಮೂರನೇದಾಗಿ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ. ಸೊ ಇಫ್ ಇನ್ ಕೇಸ್ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಕಂಪ್ಲೀಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ದೇಶಗಳಿಗೆ ಇಂಪೋರ್ಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಇಫ್ ಇಂಡಿಯಾ ಗ್ರೀನ್ ಸ್ಟೀಲ್ ಕಡೆಗೆ ಮೂವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರೀಮಿಯಂ ಮಾರ್ಕೆಟ್ ನ ಮಿಸ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಗ್ರೀನ್ ಸ್ಟೀಲ್ ರೋಡ್ ಮ್ಯಾಪ್ ಅನ್ನ ಬ್ರೇಕ್ ಡೌನ್ ಮಾಡ್ಕೊಂಡು ನೋಡೋಣ, ಯಾವ ರೀತಿ ಇಂಡಿಯಾ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ಗ್ರೀನ್ ಸ್ಟೀಲ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಗ್ಲೋಬಲ್ ಕಾಂಪಿಟೇಷನ್ ಅಥವಾ ಗ್ರೀನ್ ಸ್ಟೀಲ್ ರಿಲೇಟೆಡ್ ಟು ಇಂಡಿಯಾ ತಗೊಬಂದಿರುವಂತಹ ಸ್ಟೆಪ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಮೊದಲನೇದಾಗಿ ಗ್ರೀನ್ ಹೈಡ್ರೋಜನ್. ಸೊ ಆಲ್ರೆಡಿ ಚೀನಾ ಗ್ರೀನ್ ಹೈಡ್ರೋಜನ್ ಕಡೆಗೆ ಮೂವ್ ಆಗಿದೆ ಅಂತ ಹೇಳ್ದೆ. ಗ್ರೀನ್ ಹೈಡ್ರೋಜನ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕುಕಿಂಗ್ ಕೋಲ್ ನ ಹೈಡ್ರೋಜನ್ ಜೊತೆ ರಿಪ್ಲೇಸ್ ಮಾಡ್ಲಾಗುತ್ತೆ. ಅಂದ್ರೆ ಇನ್ಸ್ಟೆಡ್ ಆಫ್ ಕೋಲ್ ವಿ ಆರ್ ರಿಪ್ಲೇಸಿಂಗ್ ಹೈಡ್ರೋಜನ್. ಸೊ ಇಲ್ಲಿ ನಾವು ಕೋಲ್ ಯೂಸ್ ಮಾಡ್ತಾ ಇಲ್ಲ, ಹೈಡ್ರೋಜನ್ ನ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ರಿಡ್ಯೂಸ್ ಮಾಡೋಕೆ ಹೈಡ್ರೋಜನ್ ನ ಯೂಸ್ ಮಾಡೋದು. ಇದರಲ್ಲಿ ಬೈ ಪ್ರಾಡಕ್ಟ್ ಆಗಿ ವಾಟರ್ ವೇಪರ್ಸ್ ಬರುತ್ತೆ. ಅದೇ ನಾವು ಕೋಲ್ ಬರ್ನ್ ಮಾಡಿದ್ರೆ ಬೈ ಪ್ರಾಡಕ್ಟ್ ಏನ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಫುಟ್ ಪ್ರಿಂಟ್ ಅನ್ನು ರೆಡ್ಯೂಸ್ ಮಾಡೋದೇ ಮೇನ್ ಇಂಟೆನ್ಷನ್ ಅಲ್ವಾ. ಸೊ ಈ ಬೈ ಪ್ರಾಡಕ್ಟ್ ಅನ್ನ ರಿಜೆಕ್ಟ್ ಮಾಡ್ಬಿಟ್ಟು ಈ ಬೈ ಪ್ರಾಡಕ್ಟ್ ಬಂದ್ರೆ ನಮಗಷ್ಟು ಮೇಜರ್ ಪ್ರಾಬ್ಲಮ್ ಆಗಲ್ಲ.
ಅದಕ್ಕೋಸ್ಕರ ಕೋಲ್ ಜೊತೆಗೆ ಹೈಡ್ರೋಜನ್ ರಿಪ್ಲೇಸ್ ಮಾಡೋದಕ್ಕೆ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡ್ಬರ್ತಾ ಇದೆ. ಗ್ರೀನ್ ಹೈಡ್ರೋಜನ್ ನ ಹೇಗ್ ಪ್ರೊಡ್ಯೂಸ್ ಮಾಡ್ಲಾಗತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಂದ. ಸೊ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್. ಸೊ ಈ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ಇಂದ ಗ್ರೀನ್ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಹಿಯರ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದ್ರೆ ಯಾವ್ದು? ಸೋಲಾರ್ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಟೈಡಲ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾದಂತಹ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅನ್ನ ಯೂಸ್ ಮಾಡಿ ವಾಟರ್ ಮಾಲಿಕ್ಯೂಲ್ಸ್ ಅಂದ್ರೆ H2O ತಾನೆ ವಾಟರ್ ಅಂದ್ರೆ, ಈ ವಾಟರ್ ಮಾಲಿಕ್ಯೂಲ್ಸ್ ನ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಈ ಸ್ಪ್ಲಿಟ್ ಮಾಡ್ಬಿಟ್ಟು ಈ ಹೈಡ್ರೋಜನ್ ನ ಯೂಸ್ ಮಾಡ್ತಾರೆ. ಸೊ ಆಕ್ಸಿಜನ್ ಕೂಡ ನಮಗೆ ಬೇಕಾಗಿರುತ್ತೆ, ಹೈಡ್ರೋಜನ್ ನ ಎನರ್ಜಿ ಆಗಿ ಯೂಸ್ ಮಾಡ್ತಾರೆ. ಸೊ ಇದನ್ನ ಈ ಪ್ರೊಸೆಸ್ ಅನ್ನ ಯೂಸ್ ಮಾಡೋದ್ರಿಂದ ಇದನ್ನ ಎಲ್ಲಾ ಸೆಕ್ಟರ್ಸ್ ಗಳಲ್ಲೂ ಕೂಡ ಯೂಸ್ ಮಾಡಬಹುದು. ಸೆಕ್ಟರ್ಸ್ ಲೈಕ್ ಈವನ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಆಗಿರ್ಬೋದು, ಫರ್ಟಿಲೈಸರ್ ಸೆಕ್ಟರ್ಸ್ ಆಗಿರ್ಬೋದು, ರಿಫೈನರೀಸ್ ಆಗಿರ್ಬೋದು, ಅಥವಾ ಸ್ಟೀಲ್ ಸೆಕ್ಟರ್ಸ್ ಆಗಿರ್ಬೋದು, ಈ ರೀತಿ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಕೂಡ ಈ ಒಂದು ಗ್ರೀನ್ ಹೈಡ್ರೋಜನ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಗ್ರೀನ್ ಹೈಡ್ರೋಜನ್ ನ ಯೂಸ್ ಮಾಡಬಹುದು, ವಾಟ್ ಆರ್ ಆಲ್ ದ ಥಿಂಗ್ಸ್ ದ ಗವರ್ಮೆಂಟ್ ಕೇಮ್ ಅಪ್, ಬಟ್ ಅದ್ರಲ್ಲೂ ಕೂಡ ಕೆಲವೊಂದು ಚಾಲೆಂಜಸ್ ಇರುತ್ತಲ್ವಾ. ಗ್ರೀನ್ ಹೈಡ್ರೋಜನ್ ನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಕರೆಕ್ಟ್ಲಿ ಗ್ರೀನ್ ಹೈಡ್ರೋಜನ್ $4 to $5 per kg ಇದೆ. ಅಂದ್ರೆ ಫಿನಾನ್ಷಿಯಲ್ ಮ್ಯಾಟರ್ ಆಗಿ ನೋಡ್ಕೊಂಡ್ರೆ $4 to $5 ಅಮೌಂಟ್ ಅನ್ನ 1 kg ಆಫ್ ಹೈಡ್ರೋಜನ್ಗೆ ಕೊಡ್ತಾ ಇದೀವಿ. ಓಕೆನಾ? ಬಟ್ ನಮ್ಗೆ ಇಂಡಿಯಾದ ಕಾಸ್ಟಿಗೆ ಬೇಕಾಗಿರೋದು ಜಸ್ಟ್ $1 to $2 ಅಮೌಂಟ್ ಬೇಕು ಪರ್ ಕೆಜಿಗೆ, ಆಗ ನಮ್ಗೆ ವರ್ಕೌಟ್ ಆಗುತ್ತೆ. ಸೊ ಫಿನಾನ್ಷಿಯಲ್ ಬರ್ಡನ್ ಗೋಸ್ಕರ ನಮ್ಗೆ ಎಕ್ಸ್ಟ್ರಾ ಗ್ರೀನ್ ಹೈಡ್ರೋಜನ್ ನ ತಗೊಂಡ್ಬರೋದಕ್ಕೆ ಆಗ್ತಾ ಇಲ್ಲ. ಇದು ಒಂದು ಮೇಜರ್ ಚಾಲೆಂಜ್. ಬಟ್ ಸ್ಟಿಲ್ ಇಂಡಿಯಾ ಈ ಒಂದು ಪಾಲಿಸಿಗೋಸ್ಕರ ಇಂಡಿಯಾ ಕೂಡ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಹಾಗೂ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ಬಂದಿದೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಅಂಡ್ ಯಾರು ಗ್ರೀನ್ ಹೈಡ್ರೋಜನ್ ಮಿಷನ್ ನ ಪ್ರಮೋಟ್ ಮಾಡ್ತಾರೆ ಅವ್ರಿಗೆ ಹೈಡ್ರೋಜನ್ ಅಂದ್ರೆ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಟ್ ಅನ್ನ ತರ್ತಾ ಇದೆ, ಸರ್ಟಿಫಿಕೇಟ್ ಅನ್ನ ಕೊಡ್ತಿದೆ. ಸೊ ದಟ್ ಅವ್ರಿಗೆ ಇನ್ನು ಕೂಡ ಮೋಟಿವೇಶನ್ ಸಿಗ್ಲಿ ಅನ್ನೋ ಪರ್ಸ್ಪೆಕ್ಟಿವ್ ಇಂದ. ಎರಡನೇದಾಗಿ ಇನ್ಯಾವ ಸ್ಟೆಪ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ಸ್ಕ್ರಾಪ್ ಬೇಸ್ಡ್ ಸ್ಟೀಲ್. ಸ್ಕ್ರಾಪ್ ಬೇಸ್ಡ್ ಸ್ಟೀಲ್ ನ ತರಬೇಕಾಗತ್ತೆ. ಸ್ಟೀಲ್ ಅನ್ನ ರೀಸೈಕಲ್ ಮಾಡೋದು ಈಸಿ, ಯಾಕಂದ್ರೆ ಲೆಸ್ ಎನರ್ಜಿ ಕನ್ಸಂಪ್ಷನ್ ಆಗತ್ತೆ. ಬಟ್ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪ್ರಾಪರ್ ಫಾರ್ಮಲ್ ಆಗಿರುವಂತಹ ಸ್ಕ್ರಾಪಿಂಗ್ ಪಾಲಿಸಿಯನ್ನ ತರಬೇಕಾಗತ್ತೆ ಸ್ಟೀಲ್ಗೋಸ್ಕರ. ಆಲ್ರೆಡಿ ವಿ ಹ್ಯಾವ್ ಅ ವೆಹಿಕಲ್ ಸ್ಕ್ರಾಪ್ ಪಾಲಿಸಿ, ಕರೆಕ್ಟ್ ಅಲ್ವಾ? ಅದೇ ತರ ಸ್ಟೀಲಿಗೂ ಕೂಡ ಸ್ಕ್ರಾಪಿಂಗ್ ಪಾಲಿಸಿಯನ್ನ ತರಬೇಕಾಗತ್ತೆ. ನೆಕ್ಸ್ಟ್ ಮೂರನೇದು ಕಾರ್ಬನ್ ಕ್ಯಾಪ್ಚರ್ ಯೂಸೇಜ್ ಅಂಡ್ ಸ್ಟೋರೇಜ್, CCUC ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ನೋಡಿರ್ತೀರಾ, ವಿಚ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಕ್ಯಾಪ್ಚರ್ ಯೂಸೇಜ್ ಅಂಡ್ ಸ್ಟೋರೇಜ್. ಇದೊಂದು ಟೆಕ್ನಾಲಜಿ ಅಂತಾನೆ ಹೇಳ್ಬೋದಾಗತ್ತೆ, ವಿಚ್ ಕ್ಯಾಪ್ಚರ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಮೇಜರ್ ಸೋರ್ಸಸ್. ಅಂದ್ರೆ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ರಿಫೈನರೀಸ್ ಆಗಿರ್ಬೋದು, ಅಥವಾ ಇಂಡಸ್ಟ್ರೀಸ್ ಆಗಿರ್ಬೋದು. ಇದರಿಂದ ಏನ್ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡಿ ಏನ್ ಮಾಡ್ತಾರೆ, ಅಟ್ಮಾಸ್ಫಿಯರ್ ಇಂದ ಕಾರ್ಬನ್ ನ ರಿಮೂವ್ ಮಾಡ್ತಾರೆ. ಅಂದ್ರೆ ಈಗ ಚಿಮ್ನಿ ಇರುತ್ತೆ ಅಂತ ಅನ್ಕೊಳ್ಳಿ, ಈ ಚಿಮ್ನಿಯಿಂದ ಎಮಿಟ್ ಆಗ್ತಿರುವಂತಹ ಕಾರ್ಬನ್ ನ ಅಟ್ಮಾಸ್ಫಿಯರಿಗೆ ಹೋಗೋದನ್ನ ತಪ್ಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಚಿಮ್ನಿಗೆ ಹೋಗೋದಕ್ಕಿಂತ ಮುಂಚೆನೆ ಟ್ರ್ಯಾಪ್ ಮಾಡ್ತಾರೆ. ಸೊ ಇದನ್ನ ಟ್ರ್ಯಾಪ್ ಮಾಡ್ಬಿಟ್ಟು ಇದರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಪ್ಚರ್ ಮಾಡಿ ಕಂಪ್ರೆಸ್ ಮಾಡ್ತಾರೆ. ಕಂಪ್ರೆಸ್ ಮಾಡ್ಬಿಟ್ಟು ಥ್ರೂ ಪೈಪ್ಲೈನ್ ಇಂದ, ಶಿಪ್ಸ್ ಇಂದ, ಅಥವಾ ರೈಲ್ ಆರ್ ರೋಡ್ ಇಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಂದ್ರೆ ಈ ರೀತಿಯಾದಂತಹ ಟ್ರಾನ್ಸ್ಪೋರ್ಟ್ ಮೋಡ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಿ ಡೀಪ್ ಜಿಯೋಲಜಿಕಲ್ ಫಾರ್ಮೇಶನ್ ರೀಜನ್ಸ್ ಏನಿರುತ್ತೆ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಪೈಪ್ಲೈನ್ಸ್ ಅಥವಾ ಈ ರೀತಿ ಮೋಡ್ಗಳಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿರೋದನ್ನ ಎಲ್ಲಿ ಡೀಪ್ ಜಿಯೋಗ್ರಾಫಿಕಲ್ ರೀಜನ್ಸ್ ಇರುತ್ತೆ
ಆ ಜಿಯೋಗ್ರಫಿಕಲ್ ರೀಜನ್ಸ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಯಾವ ರೀತಿ ಜಿಯೋಗ್ರಫಿಕಲ್ ಫಾರ್ಮೇಶನ್ ರೀಜನ್ಸ್ ಅಂತ ಹೇಳಿದ್ರೆ ಗ್ಯಾಸ್ ಫೀಲ್ಡ್ಸ್ ಆಗಿರ್ಬೋದು ಅಥವಾ ಸೆಲೈನ್ ಅಕ್ವಿಫರ್ಸ್ ಆಗಿರ್ಬೋದು, ಈವನ್ ಡಿಪ್ಲೀಟೆಡ್ ಆಯಿಲ್ಸ್, ಕ್ವಾರಿಂಗ್ಸ್ ಇಲ್ಲಿ ಇಂಜೆಕ್ಟ್ ನ ಮಾಡ್ತಾರೆ. ಸೊ ಇದೊಂದು ಲಾಂಗ್ ಟರ್ಮ್ ಸ್ಟೋರೇಜ್ ಅಂತಾನೆ ಹೇಳ್ಬೋದಾಗುತ್ತೆ. ಬಿಕಾಸ್ ಆಲ್ರೆಡಿ ಅದನ್ನ ಡಗ್ ಮಾಡಿರೋದ್ರಿಂದ ಮತ್ತೆ ಕಾರ್ಬನ್ ವಾಪಸ್ ಅಟ್ಮಾಸ್ಫಿಯರ್ ಗೆ ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಫಾರ್ ದಿಸ್ ಪರ್ಪಸ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನ್ಯಾಷನಲ್ ಸೆಂಟರ್ ಇನ್ ಕಾರ್ಬನ್ ಕ್ಯಾಪ್ಚರ್ ನ ಎಸ್ಟಾಬ್ಲಿಷ್ ಮಾಡಿದೆ. ನ್ಯಾಷನಲ್ ಸೆಂಟರ್ ಇನ್ ಕಾರ್ಬನ್ ಕ್ಯಾಪ್ಚರ್. ಸೊ ನ್ಯಾಷನಲ್ ಸೆಂಟರ್ ಇನ್ ಕಾರ್ಬನ್ ಕ್ಯಾಪ್ಚರ್ ನ ಎಸ್ಟಾಬ್ಲಿಷ್ ಮಾಡ್ತಿದೆ. ಅಂಡ್ ಆಲ್ಸೋ 2 ನ್ಯಾಷನಲ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇನ್ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ನ ಎಸ್ಟಾಬ್ಲಿಷ್ ಮಾಡ್ತಿದೆ. ಟೋಟಲ್ 2, ಇಡೀ ಇಂಡಿಯಾದಲ್ಲಿ 2 ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ನ ಎಲ್ಲಾ ಕಡೆ ಎಸ್ಟಾಬ್ಲಿಷ್ ಮಾಡ್ತಿದೆ. ಸೊ 2 ಯಾವ ರೀಜನ್ಸ್ ಅಂತ ಹೇಳಿದ್ರೆ, ಒಂದು ಮುಂಬೈ, ಮೊದಲನೇದಾಗಿ ಮುಂಬೈಯಲ್ಲಿ ಒಂದನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಮುಂಬೈಯಲ್ಲಿ IIT ಬಾಂಬೆ ಅವ್ರ ಕಡೆಯಿಂದ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇನ್ನೊಂದು ಬೆಂಗಳೂರಲ್ಲಿ. ಸೊ ಇನ್ನೊಂದು ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ನ ಮಾಡ್ತಿದ್ದಾರೆ. ಸೊ ಈ ಪ್ರೋಗ್ರಾಮ್ ಇಂದ ಚಿಮ್ನಿಯಿಂದ ಆಚೆ ಹೋಗ್ಬೇಕಾಗಿರುವಂತಹ ಕಾರ್ಬನ್ ಅಥವಾ ಸ್ಮೋಕ್ ಏನ್ ಮಾಡ್ತಿದೆ, ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 4th ಒನ್ ನ ನೋಡ್ಕೊಳ್ಳೋಣ. ಸೊ 4th ಒನ್ ಏನು ಅಂತ ಹೇಳಿದ್ರೆ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿ. ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿ ಮೇಜರ್ ಆಗಿ ಇಂಡಿಯಾದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಗ್ಲೋಬಲಿ ಡಿಫೈನ್ ಅ ಟ್ಯಾಕ್ಸಾನಮಿ ಫಾರ್ ಗ್ರೀನ್ ಸ್ಟೀಲ್. ಗ್ರೀನ್ ಇಂಡಿಯಾ ಅಥವಾ ಗ್ರೀನ್ ಸ್ಟೀಲ್ ಗೋಸ್ಕರ ಭಾರತದ ಇಡೀ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತ ಮೊದಲ ದೇಶ ಇದಕ್ಕೆ ಡಿಫೈನ್ ಮಾಡಿರೋದು. ಗ್ಲೋಬಲ್ ಸ್ಟೀಲ್ ಟ್ಯಾಕ್ಸಾನಮಿ ಅಂತಂದ್ರೆ ಏನು ಅಂತ ಡಿಫೈನ್ ಮಾಡಿರೋದ್ರಲ್ಲಿ. ಇದರಿಂದ ಭಾರತ ಡಿಕಾರ್ಬನೈಸೇಷನ್ ಜರ್ನಿ ಕಡೆಗೆ ಮೂವ್ ಆಗ್ತಾ ಇದೆ. ಸ್ಟೀಲ್ ಸೆಕ್ಟರ್ ಅಲ್ಲಿ ಅಚೀವ್ ಮಾಡೋದಕ್ಕೆ ಈ ಒಂದು ಟ್ಯಾಕ್ಸಾನಮಿ ಏನಿದೆ ಅದು ಹೆಲ್ಪ್ ಆಗುತ್ತೆ. ಸೊ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಟೀಲ್ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಮಿಷನ್ ಟೆಸ್ಟಿಂಗ್ಸ್ ಗಳನ್ನ ಮಾಡ್ತಾರೆ. ಅಂದ್ರೆ ಒಂದು ಕಾರ್ಬನ್ ಎಮಿಷನ್ ಎಷ್ಟು ಸ್ಟೀಲ್ ಅಲ್ಲಿ ಎಷ್ಟು ಕಾರ್ಬನ್ ಎಮಿಷನ್ ಆಗ್ತಿದೆ ಅನ್ನುವಂತಹ ಇಂಟೆನ್ಸಿಟಿಯನ್ನ ಐಡೆಂಟಿಫೈನ ಮಾಡ್ತಾರೆ. ಮಾಡ್ಬಿಟ್ಟು ಅದಕ್ಕೆ ಸ್ಟಾರ್ ರೇಟಿಂಗ್ಸ್ ಗಳನ್ನ ಕೊಡ್ತಾರೆ. ಸೊ ಇದರಲ್ಲಿ 5 ಸ್ಟಾರ್ ರೇಟಿಂಗ್, 3 ಸ್ಟಾರ್ ರೇಟಿಂಗ್, 4 ಸ್ಟಾರ್ ರೇಟಿಂಗ್ ಅನ್ನ ತಗೊಂಡ್ಬಂದಿದ್ದಾರೆ. ಇಫ್ ಇನ್ ಕೇಸ್ 1.6 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪರ್ ಟನ್ ಆಫ್ ಫಿನಿಶ್ಡ್ ಸ್ಟೀಲ್. ಫಿನಿಶ್ಡ್ ಸ್ಟೀಲ್ 1 ಪರ್ ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂದ್ರೆ 1 ಟನ್ ಆಫ್ ಸ್ಟೀಲ್ 1.6 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡಿದ್ರೆ ಅದಕ್ಕೆ 5 ಸ್ಟಾರ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. 4 ಸ್ಟಾರ್ ರೇಟಿಂಗ್ ಫಾರ್ 1.6 to 2 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪರ್ ಟನ್ ಆಫ್ ಫಿನಿಶ್ಡ್ ಗೂಡ್ಸ್. ಅದಕ್ಕೆ 1.6 to 2 ಟನ್ಸ್, ಅದಕ್ಕೆ 3 ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರು 2 to 2.2 ಟನ್ಸ್ ಅನ್ನ ಏನಾದ್ರು ಎಮಿಟ್ ಮಾಡ್ತಿದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಎಮಿಟ್ ಮಾಡ್ತಿದ್ರೆ ಫಿನಿಶ್ಡ್ ಸ್ಟೀಲ್ ಏನಾದ್ರು, ಅದಕ್ಕೆ 3 ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾರೆ. ಅಂಡ್ ಈ 3 ಸ್ಟೀಲ್ ಗಳನ್ನ ನಾವು ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಕರೀತೇವೆ. ಅಂಡ್ ಇಂಡಿಯಾ ಇದರಿಂದ ಗ್ಲೋಬಲ್ ಲೀಡರ್ ಆಗಿ ಎಮರ್ಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಇಫ್ ಇನ್ ಕೇಸ್ ಎಲ್ಲಾ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಇದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ. ನೆಕ್ಸ್ಟ್ 5ನೇದು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್. ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್. ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅನ್ನ ಇದೊಂದು ಮಾರ್ಕೆಟ್ ಬೇಸ್ಡ್ ಮೆಕ್ಯಾನಿಸಮ್. ಭಾರತದಲ್ಲಿ ಕಾರ್ಬನ್ ಮಾರ್ಕೆಟ್ ಅಲ್ಲಿ ಕಾರ್ಬನ್ ಕ್ರೆಡಿಟ್ ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ, ಕಾರ್ಬನ್ ಕ್ರೆಡಿಟ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ 2023ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಮೆಕ್ಯಾನಿಸಮ್ ಕಾರ್ಬನ್ ಪ್ರೈಸಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಕಾರ್ಬನ್ ಪ್ರೈಸಿಂಗ್ ಕರೆಕ್ಟ್ ಅಲ್ವಾ? ಯಾವ್ದ್ರಿಂದ ಇಂಟ್ರೊಡ್ಯೂಸ್ ಮಾಡಿದೆ ಅಂದ್ರೆ ಥ್ರೂ ಕಂಪ್ಲೇಂಟ್ಸ್ ಮೆಕ್ಯಾನಿಸಮ್ ಅಂಡ್ ಆಫ್ಸೆಟ್ ಮೆಕ್ಯಾನಿಸಮ್. ಕಂಪ್ಲೇಂಟ್ ಮೆಕ್ಯಾನಿಸಮ್ ಅಂಡ್ ಆಫ್ಸೆಟ್ ಮೆಕ್ಯಾನಿಸಮ್ ಥ್ರೂ ಕಾರ್ಬನ್ ಪ್ರೈಸಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅಂಡ್ ಯಾರು 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಕ್ವಲೆಂಟ್ ನ ರೆಡ್ಯೂಸ್ ಮಾಡ್ತಾರೆ ಅಂಥವರಿಗೆ ಕಾರ್ಬನ್ ಕ್ರೆಡಿಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗಿದೆ. ಅಂದ್ರೆ ಎಷ್ಟು ಜನ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡ್ತಾರೆ ಅಂತವ್ರಿಗೆ ಕೊಡ್ಲಾಗತ್ತೆ. ಸೊ ಇದೆಲ್ಲ ಈಗ ತಂದಿರುವಂತಹ
ಪ್ರೋಗ್ರಾಮ್ಸ್ಗಳು ಸ್ಟೀಲ್ ಅನ್ನ ಗ್ರೀನ್ ಸ್ಟೀಲ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ. ಸೊ ಬ್ಯಾರಿಯರ್ಸ್ ಏನು, ಗ್ರೀನ್ ಸ್ಟೀಲ್ ಆಗಿ ತಗೊಂಡ್ಬರೋದಕ್ಕಿರುವಂತಹ ಬ್ಯಾರಿಯರ್ಸ್ ಏನು ಅಂತ ಆಲ್ರೆಡಿ ನೋಡಿದ್ವಿ, ಚಾಲೆಂಜ್ ಅನ್ನ ಕೂಡ ನೋಡಿದ್ವಿ. ಏನು, ಒಂದು ಗ್ರೀನ್ ಹೈಡ್ರೋಜನ್ ತುಂಬಾನೇ ಎಕ್ಸ್ಪೆನ್ಸಿವ್, ಭಾರತದ ಮಟ್ಟಿಗೆ ಎಕ್ಸ್ಪೆನ್ಸಿವ್. ಅಂಡ್ ಲೋ ಕಾರ್ಬನ್ ಸ್ಟೀಲ್ ಮೇಕಿಂಗ್ ಹ್ಯಾಸ್ 30 to 50% ಹೈಯರ್ ಕೆಪಾಸಿಟಿ ಇಂಟೆನ್ಸಿಟಿ. ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಒನ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ರಿನ್ಯೂವೇಬಲ್ಸ್ ಮೇಲೆ ಡಿಪೆಂಡ್ ಆಗೋದ್ರಿಂದ ನ್ಯಾಚುರಲ್ ಗ್ಯಾಸ್ ಅವೈಲಬಿಲಿಟಿ ಕನ್ಸ್ಟ್ರೈಂಟ್ಸ್ ಇದೆ ಇಂಡಿಯಾದಲ್ಲಿ. ಸೊ ಇದು ಕೂಡ ಒಂದು ಮೇಜರ್ ಚಾಲೆಂಜ್ ಅಂತಾನೆ ಹೇಳ್ಬೋದಾಗುತ್ತೆ. ಮೂರನೇದಾಗಿ ರಾ ಮೆಟೀರಿಯಲ್, ಬೇಕಾಗಿರುವಂತಹ ರಾ ಮೆಟೀರಿಯಲ್ ಪ್ರಾಪರ್ ಆಗಿ ಸಿಗೋದಿಲ್ಲ. ಸೊ ವಾಟ್ ನೀಡ್ಸ್ ಟು ಬಿ ಡನ್ ದೆನ್? ಗವರ್ಮೆಂಟ್ ಇಷ್ಟೆಲ್ಲ ಸ್ಟೆಪ್ ತಗೊಂಡಿದೆ, ಆದ್ರೂ ಕೂಡ ಚಾಲೆಂಜಸ್ ಇದೆ. ಸೊ ಏನ್ ಮಾಡಬಹುದು? ಮೊದಲನೇದಾಗಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್. ಸೊ ಯಾಕೆ ಮೊದಲನೇದಾಗಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯೂಶಲಿ ಗವರ್ಮೆಂಟ್ ಭಾರತದಲ್ಲಿ ಸ್ಟೀಲ್ ಅನ್ನ ಬಿಗ್ಗೆಸ್ಟ್ ಬೈಯರ್ ಅಂತಾನೆ ಹೇಳ್ಬೋದಾಗತ್ತೆ. ಯಾಕೆಂದ್ರೆ ರೈಲ್ವೇಸ್, ಹೈವೇಸ್, ಮೆಟ್ರೋಸ್ ಇದೆಲ್ಲದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಏನ್ ಬೇಕು? ಅಥವಾ ಈವನ್ ನಾವು ಡಿಫೆನ್ಸ್ ತಗೊಬಹುದು, ಇದೆಲ್ಲದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಏನ್ ಬೇಕು? ಸ್ಟೀಲ್ ಬೇಕು. ಆಬ್ವಿಯಸ್ಲಿ ಹಾಗಿದ್ರೆ ಗವರ್ಮೆಂಟ್ ಮೇಜರ್ ಬೈಯರ್ ಅಲ್ವಾ? ಸೊ ಗವರ್ಮೆಂಟ್ ಮೇಜರ್ ಬೈಯರ್ ಆಗಿರೋದ್ರಿಂದ ಇಫ್ ಗವರ್ಮೆಂಟ್ ಏನಾದ್ರು 10% ಆಫ್ ದ ಗ್ರೀನ್ ಸ್ಟೀಲ್ ನ ಎಲ್ಲಾ ಟೆಂಡರ್ಸ್ ಅಲ್ಲೂ ಕೂಡ ಇನ್ ಕೇಸ್ ಮ್ಯಾಂಡೇಟರಿ ಮಾಡಿದ್ರೆ ಬೆಟರ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ದ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್. ಎರಡನೇದಾಗಿ ಕಾರ್ಬನ್ ಪ್ರೈಸಿಂಗ್. ಕಾರ್ಬನ್ ಪ್ರೈಸಿಂಗ್, ಇಂಟರ್ನಲ್ ಕಾರ್ಬನ್ ಟ್ಯಾಕ್ಸಸ್ ಅನ್ನ ತರಬೇಕಾಗತ್ತೆ, ಯಾರು ಯಥೇಚ್ಛವಾಗಿ ಮ್ಯಾನುಫ್ಯಾಕ್ಚರಿಂಗ್ ನ ಅಥವಾ ಎಮಿಷನ್ ಮಾಡ್ತಾರೆ ಅವ್ರಿಗೋಸ್ಕರ. ನೆಕ್ಸ್ಟ್ ಫಿಸ್ಕಲ್ ಸಪೋರ್ಟ್ ಅಥವಾ ವಿಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತಾನು ಹೇಳ್ಬೋದು. ಗ್ರೀನ್ ಸ್ಟೀಲ್ ಪ್ಲಾಂಟ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ 30 to 50% ಆಫ್ ದ ಮೋರ್ ಕಾಸ್ಟ್ ಬೇಕಾಗುತ್ತೆ. ಸೊ ಗವರ್ಮೆಂಟ್ ನೀಡ್ಸ್ ಟು ಸಪೋರ್ಟ್ MSME ವಿತ್ ಲೋ ಇಂಟ್ರೆಸ್ಟ್ ಲೋನ್ ಅಂಡ್ ಆಲ್ಸೋ ಇನ್ಸೆಂಟಿವ್ಸ್ ನ ಕೊಡೋದ್ರೂ ಕೂಡ ತಪ್ಪಿಲ್ಲ. ನೆಕ್ಸ್ಟ್ ಕ್ಲಸ್ಟರ್ಸ್, ಪೋರ್ಟ್ಸ್ ಗಳ ನಿಯರ್ ಗ್ರೀನ್ ಸ್ಟೀಲ್ ಹಬ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಿಯರ್ ರಿನ್ಯೂವೇಬಲ್ ಎನರ್ಜಿ ಅಂಡ್ ಹೈಡ್ರೋಜನ್ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ಶೇರ್ಡ್. ಕರೆಕ್ಟಾ? ಪೋರ್ಟ್ಸ್ ಗಳ ಹತ್ರ ಏನಾದ್ರು ಇದ್ರೆ ಅಲ್ಲಿ ನಮ್ಗೆ ರಿನ್ಯೂವೇಬಲ್ ಎನರ್ಜಿ ಚೆನ್ನಾಗಿ ಸಿಗೋದ್ರಿಂದ ಅಲ್ಲಿ ಕ್ಲಸ್ಟರ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಪ್ರಾಪರ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಸ್ಟೀಲ್ ಕಡೆಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದಾಗತ್ತೆ. ಸೊ ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ಗ್ರೀನ್ ಸ್ಟೀಲ್ and related initiative, consider the following statement. First one, green steel refers to steel produced without the use of fossil fuels, typically by using green hydrogen. So statement 1 correct. ಎರಡನೇದು, the carbon border adjustment mechanism is a policy initiative of the United States to tax carbon intensive imports. No, because ಇದು European Union related. Next, India has developed a green steel taxonomy to define low carbon steel standards. So ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂತು ಬಿ, ದಟ್ ಇಸ್ 1 and 3 ಓನ್ಲಿ ಅನ್ನೋದು ಕರೆಕ್ಟ್ ಆದಂತಹ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಒಂದ್ ಮೈನ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಸೊ ಮೈನ್ಸ್ ಕ್ವಶನ್ ನಾವು ನೋಡಿದ್ರೆ, ಟ್ರಾನ್ಸಿಷನ್ ಟು ಗ್ರೀನ್ ಸ್ಟೀಲ್ is not just an environmental necessary but a strategic economic imperative for India. Analyze the challenges associated with the decarbonizing the steel sector in India. How can policy intervention like green steel taxonomy and carbon pricing ensure India remain competitive in global market? ಸೊ ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಅದಷ್ಟನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ರೆ 250 ವರ್ಡ್ಸ್ ಸಫಿಶಿಯಂಟ್ ಆಗುತ್ತೆ ಅಂಡ್ ಆಲ್ಸೋ ಪ್ರಾಪರ್ ಸ್ಟ್ರಕ್ಚರ್ ಕೂಡ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟು ಗ್ರೀನ್ ಸ್ಟೀಲ್ ಬಗ್ಗೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಎಕ್ಸಾಂಪಲ್ ಆಗಿ ನೀವು ಇದನ್ನ ಯೂಸ್ ಕೂಡ ಮಾಡಬಹುದಾಗುತ್ತೆ. ಸೊ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.